ನಮಸ್ಕಾರ ವಿಶ್ವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ನಿಸರ್ಗ. 2026ರಲ್ಲಿ ಬೆಂಗಳೂರಿನಲ್ಲಿ ಫ್ಲಾಟ್ ಬೆಲೆ ಏರುತ್ತಾ ಅಥವಾ ಕ್ರ್ಯಾಶ್ ಆಗುತ್ತಾ? ಇದು ಈಗ ಎಲ್ಲರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ. ಖರೀದಿ ಮಾಡೋಣವಾ ಅಥವಾ ಕಾಯೋಣವಾ ಅಂತ ಆಲೋಚಿಸ್ತಾ ಇದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ರಿಯಲ್ ಡೇಟಾ, ಗ್ರೌಂಡ್ ರಿಯಾಲಿಟಿ ಜೊತೆಗೆ ಎಕ್ಸ್ಪರ್ಟ್ ಅನಾಲಿಸಿಸ್ ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಮೊದಲಿಗೆ ಬೆಂಗಳೂರಿನಲ್ಲಿ ಸದ್ಯ ರಿಯಲ್ ಎಸ್ಟೇಟ್ ಸ್ಥಿತಿ ಹೇಗಿದೆ ಹೇಳ್ತೀನಿ ಕೇಳಿ. ಬೆಂಗಳೂರು ಐಟಿ ಹಬ್ ಆಗಿರುವ ಕಾರಣ ಫ್ಲಾಟ್ಗಳಿಗೆ ಬೇಡಿಕೆ ಇದ್ದೇ ಇದೆ. ಜಾಬ್ ಗ್ರೋತ್ ಕೂಡ ಉತ್ತಮವಾಗಿದೆ. ಇದರಿಂದಾಗಿ ನಾರ್ತ್ ಬೆಂಗಳೂರು, ವೈಟ್ಫೀಲ್ಡ್, ಸರ್ಜಾಪುರ ರಸ್ತೆ ಈ ಭಾಗದಲ್ಲಿ ಬೇಡಿಕೆ ಹೆಚ್ಚುತ್ತಾ ಇದೆ. ಬೇಡಿಕೆ ಯಾಕೆ ಹೆಚ್ಚು ಅಂತೀರಾ? ಈ ಭಾಗದಲ್ಲಿ ಟೆಕ್ ಕಂಪನಿಗಳಿವೆ, ಮೆಟ್ರೋ ಸಂಪರ್ಕ ವಿಸ್ತರಣೆ ಆಗಿದೆ, ಹೊಸ ಪ್ರಾಜೆಕ್ಟ್ಸ್ ಬರುತ್ತಲೇ ಇದೆ. ಈಗ 2024-25ರ ಪ್ರೈಸ್ ಟ್ರೆಂಡ್ ಹೇಗಿತ್ತು ಅಂತ ನೋಡೋದಾದ್ರೆ, ಕಳೆದ 2 ವರ್ಷಗಳ ಡೇಟಾ ಗಮನಿಸಿದ್ರೆ ಶೇಕಡ 10-25ರಷ್ಟು ಏರಿಕೆಯಾಗಿದೆ. ಪ್ರೀಮಿಯಂ ಪ್ರಾಜೆಕ್ಟ್ಸ್ ಬೆಲೆ ಏರ್ತಾ ಇದೆ. ಬಜೆಟ್ ಫ್ಲಾಟ್ಗಳ ಬೆಲೆ ನಿಧಾನವಾಗಿ ಏರಿದೆ. ಬೆಲೆ ಏರಿಕೆಗೆ ಇರುವ ಕಾರಣ ಏನಪ್ಪಾ ಅಂದ್ರೆ, ಬೇಡಿಕೆ ಹೆಚ್ಚಿದ್ದು ಪೂರೈಕೆ ಕಡಿಮೆ ಇದೆ. ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಿರುವುದರಿಂದ ಫ್ಲಾಟ್ ಬೆಲೆಯೂ ಅಧಿಕವಾಗಿದೆ. ನಿರ್ಮಾಣ ವೆಚ್ಚವೂ ಅಧಿಕವಾಗಿದೆ. ಈಗ 2026ರಲ್ಲಿ ಬೆಲೆ ಏರಿಕೆ ಹೇಗೆ, ಅದರ ಲೆಕ್ಕಾಚಾರವನ್ನ ನೋಡೋಣ ಬನ್ನಿ. ಇದಕ್ಕೆ 3 ಪ್ರಮುಖ ಕಾರಣಗಳನ್ನು ನೋಡೋದಾದ್ರೆ, ಮೊದಲ ಕಾರಣ ಐಟಿ ಉದ್ಯಮ ಹೊಸ ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಮೆಟ್ರೋ ಸಂಪರ್ಕ ಬಂದಾಗಿದೆ. ಹೈ ಗ್ರೋತ್ ಏರಿಯಾ ಬೇಡಿಕೆ ಕೂಡ ಹೆಚ್ಚಿದೆ. ಹೀಗಾಗಿ ಬೆಲೆ ಏರುತ್ತಲೇ ಇದೆ. ಇನ್ನು ಎರಡನೇ ಕಾರಣ ನೋಡೋದಾದ್ರೆ, ಬೇಡಿಕೆ ನಿಧಾನವಾಗಿ ಏರ್ತಾ ಇದೆ. ಖರೀದಿದಾರರು ಉತ್ತಮ ಪ್ರಾಜೆಕ್ಟ್ಸ್ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ನಿಧಾನವಾಗಿ ಬೆಲೆ ಕೂಡ ಹೆಚ್ಚುತ್ತಾ ಇದೆ. ಇನ್ನು ಮೂರನೇ ಕಾರಣ, ಎಕಾನಮಿ ಕುಸಿದ್ರೆ ಏರಿಕೆಗೆ ಬ್ರೇಕ್. ಜಾಬ್ ಮಾರ್ಕೆಟ್ ವೀಕ್ ಆದ್ರೂ ಬೆಲೆ ಕುಸಿತವಾಗಿದೆ. ಪೂರೈಕೆ ಹೆಚ್ಚಾದಾಗ ಬೆಲೆ ಏರೋದಿಲ್ಲ. ಆದರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಫುಲ್ ಕ್ರ್ಯಾಶ್ ಆಗೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಇನ್ನು ಬೆಲೆ ಏರಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಏನಪ್ಪಾ ಅಂದ್ರೆ, ಒಂದು ಬಡ್ಡಿ ದರ, ಐಟಿ ಜಾಬ್ ಮಾರ್ಕೆಟ್, ಸರ್ಕಾರದ ನೀತಿಗಳು, ಮೆಟ್ರೋ, ರಸ್ತೆ ಸೌಕರ್ಯಗಳು, ಪ್ರೀಮಿಯಂ ಪ್ರಾಪರ್ಟಿ ಸಪ್ಲೈ ಇವೆಲ್ಲವೂ ಬೆಲೆ ಏರಿಕೆ ಮತ್ತು ಇಳಿಕೆ ಮೇಲೆ ಪ್ರಭಾವ ಬೀರುತ್ತೆ. ಈಗ ಖರೀದಿದಾರರಿಗೆ ಒಂದು ಸಲಹೆ ಕೊಡೋದಾದ್ರೆ, ಸ್ವಂತ ಬಳಕೆಗಾದ್ರೆ ಅಗತ್ಯ ಇತ್ತಂದ್ರೆ ಖರೀದಿಸಿ. ಬೆಲೆ ಕಡಿಮೆ ಆಗುತ್ತೆ ಅಂತ ಕಾಯೋದ್ರಲ್ಲಿ ಅರ್ಥವಿರಲ್ಲ. ಇನ್ನು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡೋದಾದ್ರೆ, ಉತ್ತಮ ಬೆಳವಣಿಗೆ ಏರಿಯಾ ಆಯ್ಕೆ ಮಾಡಿ, ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಮಾಡಿ, ಅಲ್ಲಿ ಬೆಲೆ ಕೊಂಚ ಕಡಿಮೆ ಇರುತ್ತೆ. ಇನ್ನು ಗೋಲ್ಡನ್ ರೂಲ್ ಏನಪ್ಪಾ ಅಂದ್ರೆ, ಖರೀದಿಗೆ ಟೈಮಿಂಗ್ಗಿಂತಲೂ ಲೊಕೇಶನ್ ಬಹಳ ಮುಖ್ಯವಾಗುತ್ತೆ. ಈಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂದ್ರೆ, ಓವರ್ ಬಜೆಟ್ ಪ್ರಾಜೆಕ್ಟ್ಸ್ ನ ಆಯ್ಕೆ ಮಾಡಬೇಡಿ. ಬಿಲ್ಡರ್ ವೆರಿಫೈ ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅತಿ ಉತ್ಸಾಹದಲ್ಲಿ ಪ್ರಾಪರ್ಟಿ ಖರೀದಿಸಬೇಡಿ. ಒಟ್ಟಾರೆ ಹೇಳೋದಾದ್ರೆ, ಬೆಲೆ ನಿಧಾನವಾಗಿ ಇರುತ್ತೆ. ಮಾರ್ಕೆಟ್ ಕ್ರ್ಯಾಶ್ ಆಗೋ ಸಾಧ್ಯತೆ ಕಡಿಮೆ. ಉತ್ತಮ ನಿರ್ಧಾರಕ್ಕೆ ಲಾಭ ಖಚಿತವಾಗಿರುತ್ತೆ. ನೀವು ಕೂಡ 2026ರಲ್ಲಿ ಪ್ರಾಪರ್ಟಿ ಖರೀದಿ ಮಾಡ್ತೀರಾ? ಹಾಗಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ರಿಯಲ್ ಎಸ್ಟೇಟ್ ಮಾಹಿತಿಗಾಗಿ ನೋಡ್ತಾ ಇರಿ ವಿಶ್ವಾಣಿ ಪ್ರಾಪರ್ಟಿ. ಧನ್ಯವಾದ.